ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಹಾಸನದ ಮಣ್ಣಲ್ಲಿ ಇವತ್ತು ಮಣ್ಣಾಗಿದ್ದಾರೆ. ಮಾವಿನಕೆರೆ ಬೆಟ್ಟದ ತಪ್ಪಲಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆ ನೆರವೇರಿದೆ. ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ವಿಧಿವಿಧಾನಗಳು ಜರುಗಿದವು. ಅಂತ್ಯಕ್ರಿಯೆಯಲ್ಲಿ ಹಲವು ಗಣ್ಯರು ಭಾಗಿಯಾಗಿದ್ದರು. ದೊಡ್ಡ ಮನೆಯ ದೇವತೆ ಅನ್ನಪೂರ್ಣೆ ಅಂತ ಕೂಡ ಕರೀತಾ ಇದ್ದರು. ಬಂದವರನ್ನು ಬರಿಗೈನಲ್ಲಿ ಕಳಿಸಿದವರಲ್ಲ ಚೆನ್ನಮ್ಮ. ಯಾರು ಬಂದರೂ ಕೂಡ ಅವರಿಗೆ ಊಟ ಹಾಕಿ ಕಳಿಸ್ತಾ ಇದ್ದರು. ಊಟ ಆಗಿದೆಯಾ ಮೊದಲ ಪ್ರಶ್ನೆ ಅವರದ್ದು. ಅಂಥ ಚೆನ್ನಮ್ಮ ದೇವೇಗೌಡರ ಧೀಶಕ್ತಿ. ದೇವೇಗೌಡರು ಪ್ರಧಾನಿ ಆಗಬೇಕು ಅಂತ ಹೇಳಿದ್ರೆ, ಒಂದು ಮನೆ ಒಂದು ಪ್ರಧಾನಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ಅದು ಹುಡುಗಾಟದ ವಿಷಯ ಅಲ್ಲ. ಒಂದು ಮನೆ ಮುಖ್ಯಮಂತ್ರಿಯನ್ನು ಕಾಣಬೇಕು ಅಂದರೆ ಹುಡುಗಾಟದ ವಿಚಾರ ಅಲ್ಲ. ಎರಡೆರಡು ಬಾರಿ ಮುಖ್ಯಮಂತ್ರಿ ಕಾಣಬೇಕು. ಟೋಟಲ್ ದೇವೇಗೌಡರು ಕುಮಾರಸ್ವಾಮಿ ಅವರು ಸೇರಿ ಮೂರು ಬಾರಿ ಮುಖ್ಯಮಂತ್ರಿಗಳನ್ನು ಕಾಣಬೇಕು ಅಂದರೆ ಅದು ಸುಮ್ಮನೆಯೇ ಮಾತಲ್ಲ. ಸೊ ಆ ಕಾರಣದಿಂದಾಗಿ ಚೆನ್ನಮ್ಮ ಅವ್ರನ್ನ ಅದೃಷ್ಟ ದೇವತೆ ಅಂತ ಕರೀತಾರೆ. ದೇವೇಗೌಡರ ಕಷ್ಟ ಕಾಲದಲ್ಲಿ ದೇವೇಗೌಡರಿಗೆ ಮೊದಲಿಗೆ ಚುನಾವಣೆಗೆ ಡೆಪಾಸಿಟ್ಗೆ ಹಣ ಇಲ್ಲದೇ ಇದ್ದಾಗ ಚೆನ್ನಮ್ಮ ಅವರು ಅವರ ಒಡವೆಗಳನ್ನು ಕೊಟ್ಟಿದ್ದರಂತೆ. ನನ್ನ ಒಡವೆಗಳನ್ನು ನಾನು ಕೇಳಲ್ಲ, ನಾನು ಯಾವುದೇ ಶ್ರೀಮಂತರ ಮನೆಗೂ ನೆಂಟರುಗಳ ಮನೆಗೂ ನಾನು ಬರೋದಿಲ್ಲ, ನೀವು ಯಾವತ್ತಿಗೆ ಬಲಿಷ್ಠರಾಗ್ತಿರೋ ಆಗಿ ಆಮೇಲೆ ನಾನು ಬೇಕಾದ್ರೆ ಒಡವೆ ಹಾಕ್ಕೊಳ್ತೀನಿ, ನನಗೆ ಅದರ ಅವಶ್ಯಕತೆ ಇವತ್ತಿಗೆ ಇಲ್ಲ ಅಂಥೇಳಿ ತಮ್ಮ ಒಡವೆಗಳನ್ನು ಕೊಟ್ಟು ದೇವೇಗೌಡರ ಚುನಾವಣೆಗೆ ಬೆಂಗಾವಲಾಗಿ ಬೆನ್ನೆಲುಬಾಗಿ ಭಾಗ್ಯದಾತೆಯಾಗಿ ಕಾಣಿಸಿಕೊಂಡಂಥವರು ಇದೇ ಚೆನ್ನಮ್ಮ. ಇವತ್ತಿಗೂ ಆಗಲೇ ದಿವಂಗತರಾಗಿದ್ದಾರೆ ಅವರು. ಶನಿವಾರ ತೀರ್ಕೊಂಡ್ರು. ಶನಿವಾರ ರಾತ್ರಿ ಬೆಂಗಳೂರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು, ಪದ್ಮನಾಭನಗರ. ಆನಂತರ ಹಾಸನಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಯಿತು. ಅಲ್ಲಿ ಆನಂತರದಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಯಿತು. ಇದಾದ ಮೇಲೆ ಮಾವಿನಕೆರೆ ರಂಗನಾಥ ಸ್ವಾಮಿಯ ಬೆಟ್ಟದ ತಪ್ಪಲಲ್ಲಿ ಇದೇ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸುಮಾರು 20 ಎಕರೆಯಷ್ಟು ಜಾಗವನ್ನು ಶುದ್ಧೀಕರಿಸಲಾಯಿತಲ್ಲಿ. ಎಲ್ಲ ಸಮತಟ್ಟು ಮಾಡಿ ಒಂದೆಲ್ಲ ಮಾಡಿದ್ರು. ಚೆನ್ನಮ್ಮ ತೀರ್ಕೊಂಡ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಕೂಡ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ನೆರವೇರಬೇಕು ಅಂತ ಹೇಳಿದರು. ಸಿದ್ದರಾಮಯ್ಯನವರು ಬಂದು ಖುದ್ದು ಸಿದ್ದರಾಮಯ್ಯನವರು ದೇವೇಗೌಡರ ಕಣ್ಣೀರು ಒರೆಸಿ ಹೋಗಿದ್ದಾರೆ ತಮ್ಮ ರಾಜಕೀಯ ಗುರುಗಳವರಿಗೆ. ಸೊ ಹಾಗಾಗಿ ಇಂಥ ವಿಚಾರಗಳಲ್ಲಿ ಕರ್ನಾಟಕದಲ್ಲಿ ರಾಜಕೀಯ ಪಕ್ಷ ಹೋರಾಟ, ಪ್ರತಿಭಟನೆ, ಹೇಳಿಕೆಗಳು, ಆಕ್ರೋಶ, ಸ್ಟೇಟ್ಮೆಂಟ್ಸು ಇದೆಲ್ಲ ಬೇರೆ ತೂಕ ಬರುತ್ತೆ ಅದು. ಆದರೆ ಚೆನ್ನಮ್ಮನಂತವ್ರು ತೀರ್ಕೊಂಡಾಗ ಒಂಥರ ಚೆನ್ನಮ್ಮ ಹೇಗೆ ಅಂದರೆ ಅವರು ಅಜಾತ ಶತ್ರು ಥರ. ಚೆನ್ನಮ್ಮನವರು ಅಜಾತ ಶತ್ರು. ರೇವಣ್ಣ ಅವ್ರಿಗಂತೂ ಅವ್ರಿಗಾಗಿರೋ ದುಃಖ ಹೇಳತೀರದು. ಇಡೀ ಮನೆಯಲ್ಲಿ ರೇವಣ್ಣ ಅವರು ದುಃಖತಪ್ತರಾಗಿದ್ದರು. ಕೆಲವರು ತೋರಿಸ್ಕೊಳ್ಬಹುದು, ಕೆಲವರು ತೋರಿಸ್ಕೊಳ್ಳಿಕ್ಕೆ ಆಗದೇ ಇರಬಹುದು. ರೇವಣ್ಣ ಅವ್ರು ಏನಿರುತ್ತೋ ಅದನ್ನು ಹೇಳಿಬಿಡ್ತಾರೆ ಅವರು. ಸೊ ಆ ದೃಷ್ಟಿಯಿಂದ ನೋಡಿದ್ರು ಕೂಡ ಬಹಳ ಗದ್ಗದಿತರಾಗಿದ್ದರು. ಕುಮಾರಸ್ವಾಮಿಯವರು ಕೂಡ ಬಹಳ ನೋವಲ್ಲಿದ್ದರು. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಹಾಸನದಲ್ಲಿ ಯಾರಿಗೆಲ್ಲ ಹಾಸನಕ್ಕೆ ಈ ಸಂಸ್ಕಾರದಲ್ಲಿ ಭಾಗಿಯಾಗಲಿಕ್ಕೆ, ಚೆನ್ನಮ್ಮ ಅವ್ರನ್ನ ಕಾಣಲಿಕ್ಕೆ, ನೋಡಲಿಕ್ಕೆ ಸಾಧ್ಯವಿತ್ತೋ ಅವರೆಲ್ಲ ಕೂಡ ಬಂದರು. ನೀವು ಎಲ್ಲೆಲ್ಲಿಂದನೋ ಬಂದಿದ್ದಾರೆ. ಇವತ್ತಿಗೆ ಉತ್ತರ ಕರ್ನಾಟಕದ ಭಾಗದಿಂದನೂ ಕೂಡ ಅನೇಕರು ಬಂದಿದ್ದಾರೆ. 3 ದಿನಗಳ ಕಾಲ ಟೈಮ್ ಇತ್ತಲ್ಲ, ಆ ಕಾರಣಕ್ಕೆ ಬಂದು ಒಂದು ಅಂತಿಮ ನಮನವನ್ನು ಸಲ್ಲಿಸಿ ಅವರಿಗೆ ಕಂಬನಿಗರೆದಿದ್ದಾರೆ. ಚೆನ್ನಮ್ಮ ಅವ್ರಿಗೆ ರಾಜಕೀಯವಾಗಿ ಅವರ ಮನೆಯಲ್ಲಿ ಯಾರೆಲ್ಲ ಯಾವ ಸ್ಥಾನಕ್ಕೆ ಹೋಗಿದ್ದರೂ ಕೂಡ ಚೆನ್ನಮ್ಮನವರಿಗೆ ಆ ರಾಜಕೀಯ ಗೊತ್ತಿಲ್ಲ. ನೋಡಿ, ಯಾವಾಗಲೂ ಅವತ್ತು ಹೇಳ್ತಿದ್ದೆ ನಾನು, ದೇವೇಗೌಡರಿಗೆ ಅವ್ರದ್ದೆಲ್ಲ ರಾಜ್ಯಭಾರ ನಾವು ಕನ್ಸಿಡರ್ ಮಾಡಿಕೊಂಡು ಬಿಟ್ಟರೂ ಕೂಡ 5 ವರ್ಷಗಳ ಅವಧಿ ದಾಟಲ್ಲ. ಅವರು ಮುಖ್ಯಮಂತ್ರಿಲಿ ಇದ್ದಿದ್ದು, ಪ್ರಧಾನಮಂತ್ರಿಗಳಾಗಿದ್ದಿದ್ದು, ಪ್ರಮುಖ ಮಿನಿಸ್ಟರ್ ಆಗಿದ್ದಿದ್ದು ಎಲ್ಲ ಸೇರಿಸ್ಕೊಂಡ್ರು 5 ವರ್ಷ ದಾಟಲ್ಲ. ಇನ್ನು ಉಳಿದ ಅಷ್ಟು ವರ್ಷಗಳು ದೇವೇಗೌಡರು ಹೋರಾಡಿರಬೇಕು ಅಲ್ವೇ? ಅವ್ರ ರಾಜಕೀಯ ಜೀವನದಲ್ಲಿ 50-60 ವರ್ಷ ಸವಿಸಿರ್ತಾರಲ್ಲ, 5 ವರ್ಷ ಮಾತ್ರ ಅಧಿಕಾರ. ಉಳಿದ ಅಷ್ಟು ಸಂದರ್ಭಗಳಲ್ಲೂ ಕೂಡ ಏನಾಗಿರುತ್ತೆ? ಹೋರಾಟ ಇರುತ್ತೆ, ಫೈಟ್ ಮಾಡಬೇಕು, ಪ್ರೊಟೆಸ್ಟ್ ಮಾಡಬೇಕು, ಸರ್ಕಾರ ರಚನೆ ಮಾಡಬೇಕು, ಅಥವಾ ಮಿನಿಸ್ಟ್ರಿಗಳನ್ನಾಗಿ ಮಾಡಬೇಕು, ಚುನಾವಣಾ ಲೆಕ್ಕಾಚಾರ ಹಾಕಬೇಕು, ಸೂರ್ಯನ ನೋವಿನಿಂದ ಆಚೆ ಬರಬೇಕು, ಆಕ್ರೋಶಗಳಿಂದ ಆಚೆ ಬರಬೇಕು. ಇಂಥದ್ದೇ ಚರ್ಚೆಗಳಲ್ವಾ? ಮನೆಗೆ ಬರೋರು ಅವರು ಮೋಸ ಮಾಡಿದ್ರು, ಇವರು ಮೋಸ ಮಾಡಿದ್ರು, ಈ ಥರ ಹೇಳೋರು ಬರ್ತಾರೆ, ನಾವು ನೆಕ್ಸ್ಟ್ ಗೆಲ್ಲಬೇಕು ಅಂತ ಬರುತ್ತೆ. ಹೋರಾಟಗಳೇ. ಇಂಥ ಎಲ್ಲ ಹೋರಾಟಗಳಲ್ಲಿಯೂ ಕೂಡ ಆ ಬೆನ್ನೆಲುಬಾಗಿ ಶಕ್ತಿಯಾಗಿ ಸಮಚಿತ್ತದಿಂದ ಮನೆ ನಡೆಸಿದ್ದಿದ್ದು ಚೆನ್ನಮ್ಮನವರು. ಅದು ಬಹಳ ಇಂಪಾರ್ಟೆಂಟಲ್ಲಿ. ಅವ್ರಿಗೇನಂದರೆ ಅವರ ರಾಜಕಾರಣ ಬೆಳಗ್ಗೆ ಎದ್ದರೆ ಒಂದೊಂದು ಹುರುಪು, ಒಂದೊಂದು ಖುಷಿ, ಒಂದು ಗುರಿ, ಹೀಗೆ ಹೋಗ್ತಾ ಇರ್ತಾರೆ ರಾಜಕಾರಣಿಗಳು. ಮನೇಲಿರ್ತಕ್ಕಂಥ ಹೆಂಗಸರು ಡಿ ಕೆ ಶಿವಕುಮಾರ್ ಅವರಲ್ಲಿ ದೇವೇಗೌಡರ ಕಾಲಿಗೆ ಬಿದ್ದಿದ್ದಾರೆ. ಸಂದರ್ಭದಲ್ಲಿ ಅವನ ಸಂತೈಸೋ ಕೆಲಸವನ್ನು ಮಾಡಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿಗಳು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ದೇವೇಗೌಡರ ಕಣ್ಣೀರು ಒರೆಸಿದ್ದಾರೆ. ರಾಜಕೀಯ ಬಿಡಿ, ಹೋರಾಟಗಳು ಏನು ಬೇಕಾದ್ರೂ ಮಾತಾಡ್ತಾ ಇರ್ತಾರೆ ಸಂದರ್ಭದಲ್ಲಿ, ಅವೆಲ್ಲ ರಾಜಕೀಯಕ್ಕೆ ಸೀಮಿತ. ವೈಯಕ್ತಿಕ ಸಂಬಂಧಗಳಿದೆಯಲ್ಲ, ಅದರ ತೂಕ ಯಾವಾಗಲೂ ಬೇರೆ ಅಂಥೇಳಿ ಇಂತಹ ಸಂದರ್ಭಗಳು
ನಮಗೆ ಮತ್ತೆ ಮತ್ತೆ ಸಾರಿ ಹೇಳ್ತವೆ. ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಮನೆ ನೋಡಿ, ಸಿದ್ದರಾಮಯ್ಯನವರು ದೇವೇಗೌಡ ಕಣ್ಣೀರು ಒರೆಸಿದ್ದಾರೆ. ತಮ್ಮ ರಾಜಕೀಯ ಗುರುಗಳು ಯಾವತ್ತಿಗೂ ಹೇಳ್ತಾರೆ ಅದನ್ನು ಸಿದ್ದರಾಮಯ್ಯನವರು. ಅವ್ರು ನೀವು ಆಪ್ತವಾಗಿ ಕೂರಿಸ್ಕೊಂಡು ಮಾತಾಡಿದಾಗ ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಕ್ಯಾಮ್ರಾ ಎಲ್ಲ ಆನ್ ಇರಬಾರ್ದು ಅವಾಗ. ತುಂಬ ಅದ್ಭುತವಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯನವರು. ಅವ್ರ ರಾಜಕೀಯ ಜೀವನ ಏನೇನಾಯಿತು ಅಂತೇಳಿ ಮುಚ್ಚು ಮರೆ ಇಲ್ಲದೆ ಮಾತಾಡ್ತಾರೆ. ಸಿದ್ದರಾಮಯ್ಯನವ್ರ ಮಗ ತೀರ್ಕೊಂಡ್ರಲ್ಲ, ದೇವೇಗೌಡರು ಕೂಡ ಅವತ್ತು ಸಿದ್ದರಾಮಯ್ಯನವ್ರನ್ನ ಸಂತೈಸಿದ್ರು, ಸಾಂತ್ವನ ಹೇಳಿದರು. ಈ ಥರ ಆಗಬಾರ್ದಾಗಿತ್ತು, ಆ ನೋವನ್ನು ನಾನು ನಿಮಗೆ ಆ ನೋವು ಸಹಿಸ್ಕೊಳ್ಳೋ ಶಕ್ತಿ ಸಿಗಲಿ ಅಂತ ಹೇಳಿದರು. ಈ ರೀತಿ ಇವರೆಲ್ಲರೂ ಕೂಡ ಒಂದು ದೇವೇಗೌಡರ, ನಾನು ಹೇಳಿದ್ನಲ್ಲ, ದೇವೇಗೌಡರಿಗಾಗಿರುವಷ್ಟು ದುಃಖ ಬಹುಶಃ ಇನ್ಯಾರಿಗೂ ಆಗಿರಲಿಕ್ಕಿಲ್ಲ ಅಂಥೇಳಿ. ಇಳಿ ವಯಸ್ಸಿನಲ್ಲಿ ಜೀವನದುದ್ದಕ್ಕೂ ಸುಮಾರು 6-7 ದಶಕ ಜೊತೆಯಾಗಿದ್ದಂಥ ಒಡನಾಡಿ, ಒಂಥರ ತಾಳ್ಮೆಯ ಗುರು, ಆರೋಗ್ಯ ವಿಚಾರ. ದೇವೇಗೌಡರಿಗೆ ಅಂತ ಬಂದರೆ ಆರೋಗ್ಯ ಅಂದರೆ ನಾವು ಯಾವಾಗಲೂ ಮಾತಾಡೋದು ಡಾಕ್ಟರ್ ಅಂತ ಮಾತಾಡ್ತೀವಿ, ನರ್ಸಿಂಗ್ ಹೋಮ್ ಅಂತ ಮಾತಾಡ್ತೀವಿ, ಹಾಸ್ಪಿಟಲ್ ಅಂತ ಮಾತಾಡ್ತೀವಿ. ಅಲ್ಲ, ಆಹಾರವೇ ಆರೋಗ್ಯ ಅಲ್ವೇ? ಅಡುಗೆ ಮನೆಗಿಂತ ಆರೋಗ್ಯ ತಾಣ ಇನ್ನೊಂದಿದೆಯೇನ್ರಿ? ನಮ್ಮ ಅಡುಗೆ ಮನೆಗಿಂತ ಇನ್ನೊಂದು ಆರೋಗ್ಯ ತಾಣ ನಮಗಿದೆಯಾ? ತಮಿಳ್ನಾಟ ಸೂರ್ಯ ಹಾಗೆ ಮಾತಾಡ್ತಾ ಇದ್ದರು. ಬಾಡಿ ಎಲ್ಲ ಬಿಲ್ಡ್ ಆಗೋದು ಜಿಮ್ಗಳಲ್ಲ, ಅಡುಗೆ ಮನೆಗಳಲ್ಲಿ ಅಂತ. ಹಾಗೆ ದೇವೇಗೌಡ ಆರೋಗ್ಯದ ಗುಟ್ಟು ಅಡಗಿದ್ದಿದ್ದು ಮಾತ್ರೆಗಳಲ್ಲೋ ಆಸ್ಪತ್ರೆಗಳಲ್ಲೋ ಅಲ್ಲ. ಅವರ ಮನೆಯ ವೈದ್ಯರು ಯಾರು ಅಂತ ಹೇಳಿದ್ರೆ ಅದು ಚೆನ್ನಮ್ಮ ಅವರು. ಆಹಾರದ ವೈದ್ಯೆ, ದೇವೇಗೌಡ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಂಥ ವೈದ್ಯೆ. ದೇವೇಗೌಡರು 90 ವರ್ಷ ದಾಟಿದ್ದಾರೆ. ಯಾರು ಇಷ್ಟು ಗಟ್ಟಿಮುಟ್ಟಾಗಿ ಅವರು ಇರುವಂತೆ ಮಾಡಿದ್ದು ಅಂದರೆ ನಿರ್ವಿವಾದವಾಗಿ ಅದು ಚೆನ್ನಮ್ಮನವರು. ಏನು ದೇವೇಗೌಡರು ಜಿಮ್ ಮಾಡ್ತಿದ್ರಾ? ಇಲ್ಲ ಅಲ್ಲ ಅಂದರೆ ಆ ರೀತಿ ನೋಡ್ಕೊಂಡಿದ್ದರು ಅವ್ರನ್ನ. ಅವರ ಕಾಳಜಿ, ಏನು ಆಹಾರ ತಿಂತಾರೆ, ಯಾವಾಗ ಎಷ್ಟು ಕೊಡಬೇಕು, ಎಲ್ಲವನ್ನೂ ಮಾಡಿದಂಥ ಚೆನ್ನಮ್ಮ ವಿಧಿವಶರಾದರು. ವಿಧಿಯ ಕರೆಗೆ ಅವರು ಹೋಗೊಟ್ರಲ್ಲ. ಅದಾದ ಮೇಲೆ ಇವತ್ತು ಒಂದು ಬೆಟ್ಟದ ಸಮೀಪ ಅವರ ಆಸೆ ಇತ್ತಂತೆ, ನನಗೆ ನನ್ನ ಸಮಾಧಿಯನ್ನು ಮಾವಿನಕೆರೆ ಬೆಟ್ಟದ ರಂಗನಾಥ ನನಗೆ ಕಾಣುವಂತೆ ಆ ಜಾಗದಿಂದ ಮಾಡಿ ಅಂತ ಕೇಳಿಕೊಂಡಿದ್ದರಂತೆ. ಅದೇ ರೀತಿ ಅದೇ ಸ್ಥಳದಲ್ಲಿ ಇವತ್ತು ಅವರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅಮ್ಮನನ್ನು ಕಳೆದುಕೊಂಡು ಕುಮಾರಸ್ವಾಮಿ ಅವರು ಕಣ್ಣೀರುಗರೆದಿದ್ದಾರೆ. ತಾಯಿ ಯಾವ ರೀತಿಯಲ್ಲಿ ಜೀವನ ನಡೆಸಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ನಾವು. ತಾಯಿಗೆ ಪುಷ್ಪ ಹಾಗೂ ಮಣ್ಣನ್ನು ಕೊಟ್ಟಿದ್ದೇವೆ ನಾವು. ನನಗೆ ಹಲವಾರು ಬಾರಿ ಸಲಹೆ ಕೊಟ್ಟಿದ್ದರು. ತಾಯಿಗೆ ಹಲವು ಸಂತೋಷ ಕೊಟ್ಟಿದ್ದೇನೆ. 2006ರಂದು ಸೇಮ್ ಆಗೋ ಸಂದರ್ಭದಲ್ಲಿ ರಾಜಕೀಯ ನಿರ್ಣಯ ಮಾಡಿದ್ದೆ. ತಂದೆ ಸೋಫಾದಲ್ಲಿ ಕೂತ್ಕೊಂಡಿದ್ದರು, ತಾಯಿ ನಿಂತಿದ್ದರು. ತಂದೆಗೆ ನೋವು ಕೊಡಬೇಡ ಅಂತ ತಾಯಿಯ ಹೊತ್ತಿಗೆ ಹೇಳಿದರು. ತಂದೆಯ ಗೌರವ ಉಳಿಸಿಕೊಂಡು ನಡಿ ಅಂತ ಹೇಳಿದರು. ಆದರೆ ಬಡವರ ಸಹಾಯಕ್ಕಾಗಿ ಈ ತೀರ್ಮಾನ ತೆಗೆದುಕೊಂಡೆ ನಾನು. ತಾಯಿಗೆ ತಂದೆಗೆ ಸಮಾಧಾನ ತರುವ ಭಾವನೆ ಮೂಡಿಸಿದ್ದೇನೆ. ತಾಯಿ ಈ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ನಾನು ಮಣ್ಣಿಗೆ ಹೋಗುವವರೆಗೆ ತಾಯಿಗೆ ಎಂದೂ ಚ್ಯುತಿ ತರದಂತೆ ನಡೆಯುತ್ತೇನೆ ಅಂಥೇಳಿ ಕಣ್ಣೀರುಗರೆದಿದ್ದಾರೆ ಕುಮಾರಸ್ವಾಮಿ ಅವರು. ಅವರು ಯಾವ ರೀತಿಯಲ್ಲಿ ಜೀವನ ಮಾಡಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ನನ್ನ ತಾಯಿಗೆ ಇಲ್ಲಿಂದ ಬೀಳ್ಕೊಡ್ಲಿಕ್ಕೆ ಏನು ಪುಷ್ಪವನ್ನು ಅರ್ಪಿಸಿದ್ದೇವೆ ಮತ್ತು ಕೊನೆಯದಾಗಿ ಮಣ್ಣನ್ನು ನೀಡಿದ್ದೇವೆ. ನನ್ನಿಂದ ಏನಾದರೂ ತಪ್ಪು ಮಾಡಿದರೆ ಅದರ ಜೊತೆಗೆ ಮನಸ್ಸಿಗೆ ನೋವು ಕೊಟ್ಟಿದ್ರೆ ನನ್ನನ್ನು ಕ್ಷಮಿಸು ತಾಯಿ ಅಂತ ಹೇಳಿ ತಾಯಿಗೆ ಕೇಳ್ಕೊಳ್ಳಿರ್ತಕ್ಕಂಥ ಮಾತುಗಳು. ಹಲವಾರು ಸಂದರ್ಭದಲ್ಲಿ ಹರಿದೇನೋ ಕೆಲವು ತಪ್ಪುಗಳನ್ನು ಮಾಡಿದ್ದೇವೆ. ಇವತ್ತು ಆ ಪದವನ್ನು ಬಳಸಿದಾಗ ನನ್ನ ಹೃದಯದಲ್ಲಿ ನನ್ನಿಂದ ಏನಾದರೂ ಒಂದು ತಪ್ಪುಗಳಾಗಿದ್ದು ನಿಮ್ಮ ಹೃದಯಕ್ಕೆ ನಾನು ನೋವು ಕೊಟ್ಟಿದ್ರೆ ಕ್ಷಮಿಸ್ತಕ್ಕಂಥದ್ದಕ್ಕೆ ಬೇಡ್ಕೊಂಡಿದ್ದೆ. ಆದರೆ ಹಿಂದಿನ ದಿನಗಳಲ್ಲಿ ನನ್ನಿಂದ ಏನಾದರೂ ನೋವು ಕೊಟ್ಟಿರ್ತಕ್ಕಂಥದ್ದು ಕೆಲವು ವಿಷಯಗಳಲ್ಲಿ ಮತ್ತೆಂದೂ ಅವರ ಆತ್ಮಕ್ಕೆ ನನ್ನಿಂದ ಅಪಚಾರ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನನ್ನ ಬದುಕು ಮುಂದಿನ ಭಗವಂತ ನನಗೆ ಕೊಟ್ಟಂಥ ಆಯಸ್ಸೇನಿದೆ